ಎಲ್ರಿಗೂ ನಮಸ್ಕಾರ. ಇದೇ ಡಿಸೆಂಬರ್ 5, 6, 7 VC ಫಾರ್ಮ್ ಅಲ್ಲಿ ಕೃಷಿ ಮೇಳ ನಡೀತಾ ಇದೆ. ದಯವಿಟ್ಟು ಎಲ್ಲ ರೈತರು ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಲ್ಲಿ ನಡೀತಿರುವಂತ ಸಮಗ್ರ ಕೃಷಿಯಿಂದ ಸುಸ್ಥಿರತೆ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬೇರೆ ಬೇರೆ ಕೃಷಿ ಪದ್ಧತಿಗಳನ್ನ ಯಾವ ಥರ ಅಳವಡಿಸ್ಕೊಳ್ಬೇಕು, ಹೊಸ ತಂತ್ರಜ್ಞಾನ ಯಾವ ಥರ ಅಳವಡಿಸ್ಕೊಳ್ಬೇಕು, ಯಾವ ಥರ ನಮ್ಮ ಜೀವನನ ಮೇಲ್ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಥರದ ಮಾಹಿತಿಗಳನ್ನ ಇಲ್ಲಿ ಈ ಕೃಷಿ ಮೇಳದಲ್ಲಿ ಕೊಡ್ತಾ ಇದ್ದಾರೆ. ಪುಟ್ಟಣ್ಣಯ್ಯನವರ ಹೆಸರಿನಲ್ಲಿ ಮಾಜಿ ಶಾಸಕ ದಿವಂಗತ ಕೆ ಪುಟ್ಟಣ್ಣಯ್ಯ ಅವರ ಹೆಸರಿನಲ್ಲಿ ಒಂದು ಅಧ್ಯಯನ ಕೇಂದ್ರ ಸ್ಥಾಪನೆ ಮಾಡಲಿಕ್ಕೆ ನಾನು ಈಗಾಗಲೇ ವಿಶೇಷ ಮಂಡ್ಯದಲ್ಲಿ ನಡೆಯುವ ಕೃಷಿ ಮೇಳವನ್ನು ಒಮ್ಮೆ ಆದರೂ ಕಣ್ತುಂಬಿಕೊಳ್ಬೇಕನ್ನೋದು ಪ್ರತಿ ಕೃಷಿಕರ ಕನಸು. ಅದೇ ಥರ ಕೃಷಿಪರ ಒಲವಿರುವ ಜನರು ಕೂಡ ಕೃಷಿ ಮೇಳಕ್ಕೆ ಹೋಗಬೇಕು, ಕೃಷಿ ಮೇಳದಲ್ಲಿ ಹೊಸ ಹೊಸ ಸಂಶೋಧನೆಗಳನ್ನು, ಹೊಸ ಉತ್ಪನ್ನಗಳನ್ನು, ನೂತನ ಯಂತ್ರೋಪಕರಣಗಳನ್ನು ಕಂಡು ಕೊಂಡುಕೊಳ್ಳುವ ಅಭಿಲಾಷೆಯನ್ನು ರೈತರು ಮತ್ತು ಕೃಷಿಪರ ಒಲವಿರುವ ಜನರೆಲ್ಲರೂ ಹೊಂದಿರ್ತಾರೆ. ಅದೇ ಥರ ನೋಡಿ, ಇಲ್ಲಿಯ ಜವಾರಿ ತಳಿಗಳು, ದೇಶಿ ತಳಿಗಳು, ಬೇರೆ ಬೇರೆ ತಳಿಯ ಹಸುಗಳು, ಎಮ್ಮೆಗಳು ಪ್ರದರ್ಶನಕ್ಕಿಟ್ಟಿದ್ದಾರೆ. ಓರಿಗಳು ಕೂಡ ಇಲ್ಲಿ ಪ್ರದರ್ಶನಕ್ಕಿವೆ. ಪ್ರತಿ ರೈತ ತನ್ನ ಕೊಟ್ಟಿಗೆಯಲ್ಲಿ ಹಸು ಎಮ್ಮೆಗಳನ್ನ ಕಟ್ಟಿರ್ತಾನೆ. ಆದರೆ ಈ ಕೃಷಿ ಮೇಳಕ್ಕೆ ಬಂದಿರುವ ಮಜಬೂತಾದ ಎತ್ತುಗಳು, ಕೋಣಗಳು, ಹಸುಗಳು, ಮೇಕೆಗಳು, ಕೋಳಿಗಳನ್ನು ಕಂಡು ಕಣ್ಣಳಿಸಿ ಸಾಕಿದರೆ ಈ ಥರ ರಾಸು ಸಾಕಬೇಕು ಅಂತ ಕನಸು ಕಾಣ್ತಾನೆ. ತಾನು ಕೂಡ ಈ ಥರದ ರಾಸುಗಳ ಕಟ್ಟಕ್ಕೆ ಏನು ಮಾಡಬೇಕಂತೇಳಿ ಯೋಜನೆ ತಯಾರಿಸ್ತಾನೆ. ಕೃಷಿ ಮೇಳಗಳ ಉದ್ದೇಶವಾದರೂ ಇಷ್ಟೇ. ಈಗಾಗಲೇ ಕೃಷಿ ಮಾಡ್ತಿರೋ ರೈತರಿಗೆ ಉಮೇದುಗೊಳಿಸೋದು, ಹೊಸ ಹೊಸ ತಂತ್ರಜ್ಞಾನವನ್ನು ಪರಿಚಯಿಸೋದು, ಇತರೆ ರೈತರನ್ನು ಪರಿಚಯಿಸೋದು, ಮಾರ್ಗದರ್ಶನ ಮಾಡೋದು ಮಾಡ್ತಾರೆ. ಇಲ್ಲಿ ನೋಡಿ, ಹೊಸ ಭತ್ತದ ತಳಿಗಳನ್ನು ಸಂಗ್ರಹಿಸಿಟ್ಟಿರುವ ಹವ್ಯಾಸಿ ರೈತರು ಮತ್ತು ಸಾವಯವ ಪದ್ಧತಿಯಲ್ಲಿ ಬೆಳೆದಿರತಕ್ಕಂಥ ವಿವಿಧ ಬಗೆಯ ಹಣ್ಣುಗಳನ್ನು ಇಲ್ಲಿ ಜೋಡಿಸಿಟ್ಟಿರ್ತಾರೆ. ನಾವು ರಾಸಾಯನಿಕ ಬಳಸಿದರೆ ಮಾತ್ರ ದಷ್ಟಪುಷ್ಟವಾದ ಹಣ್ಣುಗಳು ಬೆಳಿತೀವಿ ಅಂತ ಏನಿಲ್ಲ. ಸಾವಯವ ಪದ್ಧತಿಯಲ್ಲಿ ಕೂಡ ನಾವು ಬೆಳಿಬೋದು. ನೋಡಿ, ಎಷ್ಟು ಎತ್ತರದ ಕಬ್ಬುಗಳ ರಾಶಿಯನ್ನು ಇಲ್ಲಿಟ್ಟಿದ್ದಾರೆ. ಬೇರೆ ಬೇರೆ ತಳಿಯ ಕಬ್ಬುಗಳು VC ಫಾರಂನಲ್ಲಿ ಸಂಶೋಧನೆ ಆಗ್ತವೆ ಮತ್ತು ರೈತರ ತಾಕಿನಲ್ಲಿ ಅದನ್ನು ಬೆಳೆಸಿ ಉಳಿಸೋದು ಕೃಷಿ ಫಾರಂನ ಮುಖ್ಯ ಧ್ಯೇಯವಾಗಿರ್ತದೆ. ಭತ್ತ ಮತ್ತು ಕಬ್ಬು VC ಫಾರಂನಲ್ಲಿ ವಿಶೇಷವಾಗಿ ಗಮನ ಹರಿಸಿರ್ತಕ್ಕಂಥ ತಳಿಗಳು. ಇಲ್ಲಿ ಬೇರೆ ಬೇರೆ ಥರದ ತಳಿಯ ಹಸುಗಳು, ಅವನ್ನ ಅಲಂಕಾರಗೊಳಿಸಿ ರೈತರು ಕಟ್ಟಿ ತಮ್ಮ ರಾಸುಗಳನ್ನ ಎಲ್ಲ ರೈತರಿಗೆ ತೋರಿಸ್ಬೇಕನ್ನೋ ಆಸೆ ಹೊಂದಿರ್ತಾರೆ. ಇದೇ ಭತ್ತದ ತೆನೆಯಿಂದ ಮಾಡಿರ್ತಕ್ಕಂಥ ಅಲಂಕಾರಗಳು, ದೇಶಿ ತಳಿಗಳು, ಬೇರೆ ಬೇರೆ ಮುಸುಕಿನ ಜೋಳ ಆಗಿರ್ಬೋದು, ಬೇರೆ ಕೃಷಿ ಉತ್ಪನ್ನಗಳು, ಭತ್ತ, ರಾಗಿಯಿಂದ ಅಲಂಕಾರಿಕವಾಗಿ ಮಾಡಿ ನೋಡುಗರನ್ನ ಕಣ್ಣು ಸೆಳೆಯೋ ಥರ ಮಾಡಿರ್ತಕ್ಕಂಥದ್ದು. ಅಭಿಮನ್ಯು ಆನೆಯನ್ನು ಕೂಡ ಇಲ್ಲಿಟ್ಟಿದ್ದಾರೆ. ಅದೇ ಥರ ಗಜಗಾತ್ರದ ಬಾಳೆಗೊನೆಗಳು, ಅದೇ ರೀತಿ ಬೇರೆ ಥರದ ಎಲ್ಲ ಹಣ್ಣು ಹಂಪಲುಗಳನ್ನು ಈ ಕೃಷಿ ಮೇಳದಲ್ಲಿ ಜೋಡಿಸಿಟ್ಟಿರ್ತಾರೆ. 5, 6 ಮತ್ತು 7ನೇ ತಾರೀಕು ಈ ಕೃಷಿ ಮೇಳ ನಡೀತಾ ಇದೆ. 7ನೇ ತಾರೀಕು ಸಮಾರೋಪ ಇರ್ತದೆ. ಬೇರೆ ಬೇರೆ ಕಾರ್ಯಕ್ರಮಗಳು ನಡೀತಿರ್ತದೆ. ಈವರೆಗೆ ಯಾರೆಲ್ಲ ಕೃಷಿ ಮೇಳ ನೋಡೋಕ್ಕೆ ಹೋಗಿದ್ದೀರಿ, ಅವರು ಇತರೆ ರೈತರಿಗೆ ಕೃಷಿ ಮೇಳದ ವಿಶೇಷತೆಯನ್ನು ಕುರಿತು ತಿಳಿಸಿ. ಇದುವರೆಗೆ ಹೋಗದಿರೋಂಥ ರೈತರು ಬಿಡುವು ಮಾಡಿಕೊಂಡು ಕೊನೆಯ ದಿನದ ಕೃಷಿ ಮೇಳಕ್ಕಾದರೂ ಹೋಗಿ ಬರುವ ಪ್ರಯತ್ನವನ್ನು ಮಾಡಿ. 5 ಮತ್ತು 6 ಮತ್ತು 7ನೇ ತಾರೀಕಿನಂದು ಕೃಷಿ ಮೇಳಗಳು ಭಾಳ ಅದ್ಭುತವಾಗಿ ರೂಪುಗೊಂಡಿವೆ. ವಿಶೇಷ ಅಂತಂದರೆ ರೈತ ನಾಯಕ KS ಪುಟ್ಟಣ್ಣಯ್ಯನವರ ಅಧ್ಯಯನ ಕೇಂದ್ರವನ್ನು ಮಾಡುವುದಾಗಿ ಸ್ವತಃ ಮುಖ್ಯಮಂತ್ರಿಗಳು ಪ್ರಕಟಣೆ ಮಾಡಿದ್ದಾರೆ. ಇದು ರೈತ ನಾಯಕರೊಬ್ಬರಿಗೆ ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಗೌರವ. ರೈತ ಚಳುವಳಿ ಮತ್ತು ರೈತ ನಾಯಕ, ಆ ನಾಯಕರು ಎದುರಿಸ್ತಕ್ಕಂಥ ಸಮಸ್ಯೆಗಳು, ಜನರಿಗಾದಂಥ ಉಪಯುಕ್ತ ಮಾಹಿತಿಗಳನ್ನ ಕುರಿತು ಈ ಅಧ್ಯಯನ ಕೇಂದ್ರದಲ್ಲಿ ಅಭ್ಯಾಸ ಮಾಡಲಿಕ್ಕೆ ಮತ್ತು ಅದನ್ನು ಅಧ್ಯಯನ ಮಾಡಿ ಜನರಿಗೆ ತಿಳಿಸೋದು ಮಾಡಿರ್ತಾರೆ. ಇಲ್ಲಿ ನೋಡಿ, ವಿವಿಧ ತಳಿಯ ಅಲಂಕಾರಿಕ ಸಸ್ಯಗಳಾಗ್ಬೋದು, ಫಲಭರಿತ ಗಿಡಗಳಾಗ್ಬೋದು, ಅವರ ತಳಿಗಳು, ಅದರ ವಿಶೇಷತೆಗಳನ್ನು ಕುರಿತು ಅಲ್ಲಿ ಪ್ರಕಟಣೆಯನ್ನು ಕೊಟ್ಟಿದ್ದಾರೆ. ಅದು ದಾಳಿಂಬೆ ಇರ್ಬೋದು, ಬೇರೆ ಥರದ ಹಣ್ಣಿನ ಗಿಡಗಳು ಎಲ್ಲವನ್ನು ಜೋಡಿಸಿಟ್ಟು ಅಲ್ಲಿ ಮಾರಾಟಕ್ಕೂ ಕೂಡ ವ್ಯವಸ್ಥೆ ಇರ್ತದೆ, ನೋಡಲಿಕ್ಕೆ ಕೂಡ ವ್ಯವಸ್ಥೆ ಇರ್ತದೆ. ಹಲಸಿನ ತಳಿಗಳು, ವಿವಿಧ ಬಗೆಯ ತೆಂಗಿನ ರಾಗಿ ತೆನೆಯಿಂದ ಶೃಂಗಾರ ಮಾಡಿರ್ತಕ್ಕಂಥದ್ದು,
ಇದನ್ನು ನೋಡೋದ್ರಿಂದ ನಾವು ಕೂಡ ನಮ್ಮೂರಲ್ಲಿ ನಡೆಯುವ ಮದುವೆಗಳು ಜಾತ್ರೆಗಳಲ್ಲಿ ಇಂಥ ಶೃಂಗಾರ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನಾವು ನೋಡಲಿಕ್ಕೆ ಸಾಧ್ಯ ಇರ್ತದೆ. ನಮ್ಮಲ್ಲಿರ್ತಕ್ಕಂಥ ಹಲವು ಬಗೆಯ ದೇಶಿ ತಳಿಗಳು, ನಾವೇನು ಮಾತಾಡ್ತಿರ್ತೀವಿ, ಆ ದೇಶಿ ತಳಿಗಳನ್ನು ಜೋಪಾನ ಮಾಡಿ ಸಂಗ್ರಹಿಸಿಟ್ಟು ಇವತ್ತು ನಮಗೆ ತೋರಿಸಿರ್ತಾರೆ. ವಿಜ್ಞಾನಿಗಳು ಹೊಸ ತಳಿಗಳು, ಹೊಸ ಸಂಶೋಧನೆಗಳು, ರೋಗ ನಿರೋಧಕ ಬೆಳೆಗಳನ್ನು ಕುರಿತು ಈ ಕೃಷಿ ಮೇಳದಲ್ಲಿ ನಮಗೆ ತೋರಿಸ್ಕೊಡ್ತಾರೆ. ಅದು ಕೃಷಿ ಮೇಳದ ವಿಶೇಷ. ಕೃಷಿ ಮೇಳಕ್ಕೆ ಬರೋ ಅನ್ನದಾತರಿಗೆ ಮತ್ತು ಕೃಷಿಪರ ಒಲವಿರೋರಿಗೆ, ಅನ್ನದ ಋಣ ಇರುವ ಎಲ್ಲ ಜನರಿಗೆ ಸಂತೃಪ್ತವಾದ ಭೋಜನ ತಯಾರಿ ಮಾಡಬೇಕಂತೇಳಿ ಸರ್ಕಾರ ಇದೇ ಮೊದಲ ಬಾರಿಗೆ ಕೃಷಿ ವಿಶ್ವವಿದ್ಯಾನಿಲಯದ ವತಿಯಿಂದ ನಡೆದಿರ್ತಕ್ಕಂಥ ಏನು ಕೃಷಿ ಮೇಳ ಇದೆ, ಇದು ಅತಿ ವಿಶೇಷವಾಗಿ ರೂಪುಗೊಳಿಸಿರ್ತಕ್ಕಂಥದ್ದು. ಎಲ್ಲ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಬಂದಿರೋ ಜನರಿಗೆ ಭೋಜನದ ವ್ಯವಸ್ಥೆ, ಬಂದಿರತಕ್ಕಂಥ ಜನರಿಗೆ ಮಾಹಿತಿ ಕೊಡೋದು ಕೃಷಿ ಮೇಳದ ವಿಶೇಷತೆಯಾಗಿದೆ.